ಕರ್ನಾಟಕ ಭಾಗದ ಪ್ರಸಿದ್ಧ ಜಾತ್ರಾ ಮಹೋತ್ಸವವಾದ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಯಲಬುರ್ತಿ ಗ್ರಾಮದ ಅಧಿದೇವತೆಯಾದ ಶ್ರೀ ಹೊನ್ನಮ್ಮ ದೇವಿ ಜಾತ್ರೆಯು 3 ದಿನಗಳ ಕಾಲ ನಡೆಯುತ್ತಿದ್ದು, ಮೊದಲ ದಿನ ಬೆಳಗ್ಗೆಯಿಂದ ಅಕ್ಕಿ ಪಾಯಸ, ಪೂಜಾ ಕಾರ್ಯಕ್ರಮಗಳಾದ ಗಂಗಾಜಲ ಪೂಜೆ, ದೇವಿಗೆ ಹೂವಿನ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನಕ್ಕೆ ಬಣ್ಣ ಬಣ್ಣದ ಲೈಟ್ಸ್ ಹಾಕಿ ಇಡೀ ಊರಿಗೆ ಊರೇ ಕಲರ್ ಲೈಟ್ಗಳಿಂದ ಕಂಗೊಳಿಸುತ್ತಿದ್ದು, ದೇವಸ್ಥಾನಕ್ಕೆ ಬರುವ ಭಕ್ತರು ಮನಸೂರೆಗೊಂಡು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಎರಡನೇ ದಿನ ಊರಿನ ಇನ್ನೊಬ್ಬ ಶಕ್ತಿ ದೇವತೆಯಾದ ದ್ಯಾಮಮ್ಮ ದೇವತೆಯನ್ನ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಾಗೂ ಉಚ್ಚಾಯ ಮೂಲಕ ದೇವಸ್ಥಾನಕ್ಕೆ ಕರೆತಂದು ಹೊನ್ನಮ್ಮ ಹಾಗೂ ದ್ಯಾಮಮ್ಮ ದೇವತೆಗಳಿಗೆ ಊರಿನ ಜನರೆಲ್ಲ ಸೇರಿ ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳನ್ನ ತೊಟ್ಟು ಮಕ್ಕಳು ಹಾಗೂ ಮಹಿಳೆಯರು ಮನೆಯಲ್ಲಿ ಪ್ರಸಾದವನ್ನ ಮಾಡಿ ತಂದು ದೇವರಿಗೆ ಎಡೆ ಸಮರ್ಪಣೆ ಮಾಡಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ಮೂರನೇ ದಿನ ಸಂಜೆ ಸಾಮಾಜಿಕ ಸಂದೇಶ ಸಾರುವ ನಾಟಕ ಪ್ರದರ್ಶನ ಕೂಡ ನಡೆಯಲಿದ್ದು, ರಂಗಾಸಕ್ತರು, ನಾಟಕ ಪ್ರೇಮಿಗಳು ನಾಟಕ ವೀಕ್ಷಿಸಿ ಖುಷಿ ಪಡುತ್ತಾರೆ. ಇನ್ನು ಈ ಜಾತ್ರೆಗೆ ನಮ್ಮ ರಾಜ್ಯ ಸೇರಿದಂತೆ ಅಕ್ಕಪಕ್ಕದ ರಾಜ್ಯದ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಬರುವಂತಹ ಭಕ್ತರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭರ್ಜರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಎಣಗಾಯಿ ಬದನೆಕಾಯಿ, ಮಡಕಿ ಕಾಳು ಪಲ್ಯ, ಲಾಡು, ಸಿಹಿ ಹಾಗೂ ಅನ್ನ ಸಾಂಬಾರು, ಬಗೆ ಬಗೆ ಭಕ್ಷ್ಯ ಭೋಜನಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಯಲಬುರ್ತಿ ಗ್ರಾಮದ ಗುರು ಹಿರಿಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಯಾವುದೇ ಜಾತಿ ಮತ ಕುಲ ಎನ್ನದೆ ದೇವಿ ಜಾತ್ರೆಯಲ್ಲಿ ಮನೆಯ ಎಲ್ಲಾ ಸದಸ್ಯರು ಪಾಲ್ಗೊಂಡು ಅದ್ದೂರಿಯಾಗಿ ಜಾತ್ರೆ ನಡೆಯಲು ತಮ್ಮ ಅಮೂಲ್ಯ ಸೇವೆ ಮಾಡುತ್ತಾರೆ. ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲಾ ಪಕ್ಷದ ರಾಜಕಾರಣಿಗಳು ಆಗಮಿಸಿ ದೇವಿ ದರ್ಶನ ಪಡೆದರು. ಅಮ್ಮನ ದರ್ಶನಕ್ಕೆ ಹರಿಸಿ ಬಂದ ಭಕ್ತಾದಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ಅಮ್ಮನ ಪ್ರಸಾದ ಅಮೃತಕ್ಕೆ ಸಮಾನ ಅನ್ನುವಂತೆ ಪ್ರಸಾದವನ್ನು ಸೇವಿಸಿಕೊಂಡು ತಾವು ಹೋಗಬೇಕಾಗಿ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ನಮ್ಮ ಯಲಬುರ್ತಿ ಗ್ರಾಮದ ಹೊನ್ನಮ್ಮ ದೇವಿ ಜಾತ್ರಾ ಮಹೋತ್ಸವದ ಸಂಭ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಅಮ್ಮನ ಕೃಪೆ, ಕಟಾಕ್ಷ, ಆಶೀರ್ವಾದ ಸದಾ ನಮ್ಮೆಲ್ಲರ ಸೇವಿಸ್ತಕ್ಕಂಥ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ತಾವು ಪ್ರಸಾದವನ್ನು ಸೇವಿಸ್ತಕ್ಕಂಥ ಭಕ್ತಿಯನ್ನು ಸ್ವಚ್ಛಗೊಳಿಸಿ ಮತ್ತೆ ಪ್ರಸಾದ ಸೇವಿಸಿ ಸಾಕ್ಷಿಯಾಗಬೇಕಾಗಿದೆ. ಪ್ರಸಾದವನ್ನು ಸೇವಿಸಿದ